ನೋಡಿ, ಈಗ ಸ್ಟ್ರೋಕ್ ಆದಾಗ ನಮಗೆ ಎರಡು ಥರ ಮಾತಾಡೋ ಪ್ರಾಬ್ಲಮ್ ಆಗುತ್ತೆ. ಒಂದು, ನಮ್ಮ ಬಾಯಿ ಅಥವಾ ನಮ್ಮ ಗಂಟಲಲ್ಲಿರುವಂಥ ಮಸಲ್ಸ್ ವೀಕ್ ಆದಾಗ ನಮ್ಮ ಉಚ್ಚಾರಣೆ ಅಂತ ಏನು ಹೇಳ್ತೀವಲ್ಲ, ಪ್ರೊನೌನ್ಸಿಯೇಷನ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಕಷ್ಟವಾಗಿರುತ್ತೆ. ಬಟ್ ನಾವು ಏನು ಹೇಳಬೇಕಂತಿರ್ತೀವಲ್ಲ ಅದು ಮಾತ್ರ ನಾರ್ಮಲಾಗಿ ಬರುತ್ತೆ, ಬಟ್ ಉಚ್ಚಾರಣೆ ಪ್ರಾಬ್ಲಮ್ ಆಗುತ್ತೆ. ಅಂಥವ್ರಿಗೆ ನಾವು ಫೇಸಲ್ಲಿರುವಂಥ ವೀಕ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಫಿಸಿಯೋಥೆರಪಿ, ನುಂಗೋದಕ್ಕೆ ಮಸಲ್ಸ್ ವೀಕ್ ಆಗಿರುವಂಥ ಮಸಲ್ಸ್ಗೆ ಸ್ಟ್ರಾಂಗ್ ಮಾಡೋದಕ್ಕೆ ಸ್ಪೀಚ್ ಆ್ಯಂಡ್ ಸ್ವಾಲೋ ಥೆರಪಿ ಅಂತ ಹೇಳ್ತೀವಿ. ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇನ್ನೊಂದು ಭಾಗ ಏನು ಹೇಳ್ತೀವಿ ಅಂದರೆ, ಮೆದುಳಲ್ಲಿ ಒಂದು ಸೆಂಟರ್ ಇರುತ್ತೆ ಮಾತಾಡಲಿಕ್ಕೆ ಅಂತ, ಅದನ್ನು ಲ್ಯಾಂಗ್ವೇಜ್ ಸೆಂಟರ್ ಅಂತ ಹೇಳ್ತೀವಿ. ಈ ಲ್ಯಾಂಗ್ವೇಜ್ ಸೆಂಟ್ರಲ್ಲಿ ನಮಗೆ ಸ್ಟ್ರೋಕ್ ಆದಾಗ ಮಾತಾಡುವಂಥದ್ದನ್ನು ನಾವು ಅಂದರೆ ಕಾಂಪ್ರಿಹೆನ್ಷನ್, ಅಂದರೆ ನೀವು ಮಾತಾಡೋದನ್ನು ನಾನು ಕೇಳಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಇಲ್ಲಾಂದರೆ ನೀವು ಮಾತಾಡೋದನ್ನು ನಾನು ಕೇಳಿಸ್ಕೊಳ್ತೇನೆ, ಬಟ್ ನಾನು ಹೊರಗೆ ಹೇಳಲಿಕ್ಕೆ ಅಂದರೆ ವರ್ಡ್ ಔಟ್ಪುಟ್ ಅಂತ ಏನು ಹೇಳ್ತೀವಲ್ಲ ಅದು ಕಡಿಮೆ ಆಗಿರ್ಬೋದು. ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ. ಇದನ್ನು ನಾವು ಕೆಲವೊಂದು ಸ್ಪೆಷಲಿಸ್ಟ್ ಇರ್ತಾರೆ ಇದಕ್ಕೆ. ಈ ಸ್ಪೆಷಲಿಸ್ಟ್ನ ಯೂಸ್ ಮಾಡಿಕೊಂಡು ಸ್ಪೀಚ್ ಆ್ಯಂಡ್ ಸ್ವಾಲೋ ಥೆರಪಿನ ಮಾಡಿ ಇದರಲ್ಲಿ ಇವರಿಗೆ ಸ್ಪೀಚು ಮತ್ತು ನುಂಗೋದು ಏನು ಪ್ರಾಬ್ಲಮ್ ಇದೆ ಕ್ರಮೇಣವಾಗಿ ಇಂಪ್ರೂವ್ ಆಗುತ್ತೆ, ಇದನ್ನು ಮಾಡಿ ಅಂತ ಹೇಳ್ತೀವಿ. ಹೌದು, ನಾವು ಕರೆಕ್ಟಾಗಿ ಮಾಡಿದಾಗ, ಕರೆಕ್ಟಾಗಿ ನಾವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಶುರು ಮಾಡಿದಾಗ ತುಂಬ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ. ಬಟ್ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ ಆಗುತ್ತೆ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಬಟ್ ಯೂಶ್ವಲಿ ಅಟ್ ದ ಎಂಡ್ ಆಫ್ 3 months ಅಥವಾ 6 months ಆದಾಗ 70 to 80% ಆಫ್ ಏನು ಪ್ರಾಬ್ಲಮ್ ಇರುತ್ತೆ ನಮಗೆ ಕಂಪ್ಲೀಟಾಗಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು 20-30% ಭಾಗ ಅದು ಕೆಲವು ಸಲ ರಿಕವರ್ ಆಗದೆ ಹೋಗ್ಬೋದು. ಇದು ಯಾರಲ್ಲಿ ರಿಕವರ್ ಆಗೋದಿಲ್ಲ, ಕೆಲವರಲ್ಲಿ ಅವರು ಸ್ಟಾರ್ಟ್ ಮಾಡಿರೋಂಥ ಟ್ರೀಟ್ಮೆಂಟ್ ಲೇಟ್ ಆಗಿರ್ಬೋದು, ಇಲ್ಲ ಅವ್ರು ಹಾಸ್ಪಿಟಲ್ ಬರೋಕ್ಕೆ ಮುಂಚೆನೇ ಸ್ಟ್ರೋಕ್ ತುಂಬ ಸಿವಿಯರ್ ಆಗಿ ನಮಗೆ ಡ್ಯಾಮೇಜ್ ಮಾಡಿರ್ಬೋದು. ಮೂರನೇದು, ವಯಸ್ಸಾಗಿರೋರಲ್ಲಿ ಅವ್ರಿಗೆ ಬ್ರೈನ್ ರಿಸರ್ವ್ ಅಂತ ಹೇಳ್ತೀವಿ, ಆ ರಿಸರ್ವ್ ಕಡಿಮೆ ಇರಬೇಕಾದ್ರೆ ಅವ್ರಿಗೆ ರಿಕವರಿ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಸ್ಟ್ರೋಕ್ ಎಷ್ಟು ಜಲ್ದಿ ನೀವು ಟ್ರೀಟ್ ಮಾಡ್ತೀರಾ, ಎಷ್ಟು ಗಾತ್ರದಲ್ಲಿ ಅದು ಆಗಿದೆ ಮತ್ತು ಯಾವ ಥರ ಟ್ರೀಟ್ಮೆಂಟ್ ನೀವು ಮಾಡಿದ್ದೀರಾ, ಇದ್ರ ಮೇಲೆ ಅದು ರಿಕವರಿ ಡಿಪೆಂಡ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.